4 ಬ್ಯಾಗ್ಗಳಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ ಕ್ಯಾಶ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಗರಿ ನೋಟು ನೋಡಿ ಕಾಕಿ ಪಡೆ ಈಗ ಬೆಚ್ಚ ಬಿದ್ದಿದೆ. ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? 3 ಕೋಟಿ ಬರೋಬ್ಬರಿ 4 ಬ್ಯಾಗಲ್ಲಿ 3 ಕೋಟಿ ಪತ್ತೆಯಾಗಿದೆ. ಕ್ಯಾಶ್ ಪತ್ತೆಯಾಗಿರುವಂಥದ್ದು ಎಲ್ಲಿಂದ ಬಂತು? ಗರಿ ನೋಟನ್ನ ನೋಡಿ ಈಗ ಪೊಲೀಸರು ಶಾಕ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. ಈಗ ಅದು ಗರಿ ನೋಟನ್ನ ನೋಡಿ ಕಾಕಿ ಪಡೆ ಶಾಕ್ ಆಗಿರುವಂಥದ್ದು. ಬರೋಬ್ಬರಿ 3 ಕೋಟಿ ಹಣ ಪತ್ತೆಯಾಗಿದೆ. ಶೇಡ್ನಲ್ಲಿ 3 ಕೋಟಿ ಅಕ್ರಮ ಹಣ ಬಚ್ಚಿಟ್ಟಿದ್ದಂತಹ ದುರಾಳರು, ದಾಖಲೆ ಇಲ್ಲದೆ ಶೇಡ್ನಲ್ಲಿ ಇಟ್ಟಿದ್ದಂತಹ ಅಕ್ರಮ ಹಣ ಈಗ ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ತುಂಬಿದ್ದ ಹಣವನ್ನ ನೋಡಿ ಪೊಲೀಸರಿಗೆ ಒಂದು ಕಡೆ ಶಾಕ್ ಆಗಿದೆ. ಬೆಂಗಳೂರಿನಲ್ಲಿ 4 ಬ್ಯಾಗ್ಗಳಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿ ಕ್ಯಾಶ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿರುವಂಥದ್ದು. ಬರೋಬ್ಬರಿ 3 ಕೋಟಿ ಕ್ಯಾಶ್. ಗರಿ ನೋಟನ್ನ ನೋಡಿ ಕಾಕಿ ಪಡೆ ಈಗ ಬೆಚ್ಚ ಬಿದ್ದಿದೆ. ಇನ್ನು ಶೇಡ್ನಲ್ಲಿ 3 ಕೋಟಿ ಅಕ್ರಮ ಹಣ ಬಚ್ಚಿಟ್ಟಿದ್ದಂತಹ ದುರಾಳರು, ದಾಖಲೆ ಇಲ್ಲದೆ ಶೇಡ್ನಲ್ಲಿ ಇಟ್ಟಿದ್ದಂತಹ ಅಕ್ರಮ ಹಣ ಈಗ ಪತ್ತೆಯಾಗಿದೆ. ಬ್ಯಾಗ್ನಲ್ಲಿ ತುಂಬಿದ್ದ ಹಣವನ್ನು ನೋಡಿ ಪೊಲೀಸರಿಗೆ ಶಾಕ್ ಆಗಿದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 4 ಬ್ಯಾಗ್ನಲ್ಲಿ 3 ಕೋಟಿ ರೂಪಾಯಿ ಹಣ ಪತ್ತೆಯಾಗಿದೆ. ಗರಿ ನೋಟನ್ನು ನೋಡಿ ಪೊಲೀಸರು ಶಾಕ್ ಆಗಿದ್ದಾರೆ. ಅಕ್ರಮವಾಗಿ ಶೆಡ್ನಲ್ಲಿ 3 ಕೋಟಿ ಕ್ಯಾಶ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿರುವಂಥದ್ದು. ಗರಿ ನೋಟ್ಗಳನ್ನ ನೋಡಿದಂತಹ ಪೊಲೀಸರು ಶಾಕ್ ಆಗಿದ್ದಾರೆ. ತಾವರೆಕೆರೆ ನಿವಾಸಿ ನಾಗರಾಜ್ಗೆ ಸೇರಿದಂತಹ 3 ಕೋಟಿ ಹಣ. ಸ್ನೇಹಿತ ವೆಂಕಟೇಶ್ ಶೆಡ್ನಲ್ಲಿ ನಾಗರಾಜ್ ಈ ಹಣವನ್ನ ಬಚ್ಚಿಟ್ಟಿದ್ದ. ಬರೋಬ್ಬರಿ 2,98,900,000 ರೂಪಾಯಿ ಹಣ ಈಗ ಶೆಡ್ನಲ್ಲಿ ಪತ್ತೆಯಾಗಿದೆ. ಆರೋಪಿಗಳಾದ ನಾಗರಾಜ್ ಹಾಗೂ ವೆಂಕಟೇಶ್ರನ್ನ ಈಗ ಬಂಧಿಸಲಾಗಿದೆ. ಜೂನ್ 2ರಂದು PSI ರಾಕೇಶ್ ಹಾಗೂ ಸಿಬ್ಬಂದಿ ಗಸ್ತಿನಲ್ಲಿದ್ರು. ಈ ವೇಳೆ ಈ ಒಂದು ಹಣ ಬಗ್ಗೆ ಮಾಹಿತಿಯನ್ನ ನೀಡಲಾಗಿರುವಂಥದ್ದು. ಕುರುಬರಹಳ್ಳಿ 11ನೇ ಕ್ರಾಸ್ ಶೆಡ್ ಬಳಿ ಟೀಮ್ ಈಗ ತೆರಳಿದ್ದು ಶೇಷಾದ್ರಿ ಇಂಡಸ್ಟ್ರೀಸ್ ಒಂದು ಶೆಡ್ನಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ. 4 ಬ್ಯಾಗ್ಗಳಲ್ಲಿ 2,92,00,000 ಹಣ ಇತ್ತು. IT ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ FIR ಅನ್ನ ಪೊಲೀಸರು ದಾಖಲು ಮಾಡಿದ್ದಾರೆ. ಬ್ಯಾಂಕಿಗೆ ಸಾಲದ ಹಣವನ್ನ ಕಟ್ಟಲು ಹಣವನ್ನ ತಂದಿದ್ದೆವು ಅಂತ ಆರೋಪಿಗಳು ಈ ವೇಳೆ ಹೇಳಿಕೆ ನೀಡಿದ್ದಾರೆ. ಬ್ಯಾಂಕ್ ಕಟ್ಟಬೇಕಿತ್ತು, ಹಾಗಾಗಿ ನಾವು ಹಣ ತಂದಿದ್ದೀವಿ ಅಂತ. ತಾವರೆಕೆರೆ ನಿವಾಸಿ ನಾಗರಾಜ್ಗೆ ಸೇರಿದಂತಹ ಹಣ ಈಗ ಪತ್ತೆಯಾಗಿರುವಂಥದ್ದು ಶೆಡ್ನಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನು ಬೆಂಗಳೂರಿನಲ್ಲಿ ಬರೋಬ್ಬರಿ 4 ಬ್ಯಾಗ್ನಲ್ಲಿ 3 ಕೋಟಿ ಹಣ ಪತ್ತೆ ಆಗಿರುವಂಥದ್ದು. ಇದನ್ನು ನೋಡಿದಂತಹ ಪೊಲೀಸರು ಕೂಡ ಒಂದು ಸೆಕೆಂಡ್ ಶಾಕ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಲಕ್ಷ್ಮಿ, ಏನಂದ್ರೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ವ್ಯಾಪ್ತಿಯ ಒಂದು ಕುರುಬರಳ್ಳಿ ಏನಿದೆ, ಈ ಒಂದು ಕುರುಬರಳ್ಳಿಯಲ್ಲಿ ಏನೋ ಒಂದು ಶೆಡ್ ನಲ್ಲಿ ಮನೆ ಇದೆ. ಆ ಶೆಡ್ ಏನಿದೆ, ಶೆಡ್ ನಲ್ಲಿ ಒಂದು ಹಣ ಸಿಕ್ಕಿರುವಂತದ್ದು. ಈ ಒಂದು ಹಣವನ್ನ ಏನು ಅನುಮಾನಾಸ್ಪದ ರೀತಿಯಲ್ಲಿ ಒಂದು ಬ್ಯಾಗ್ ನಲ್ಲಿ ತಂದಿಟ್ಟಿರುವಂತ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಬರುತ್ತೆ. ಹಾಗಾಗಿ ಪೊಲೀಸರು ಸ್ಥಳಕ್ಕೆ ಬಂದು ನೋಡುವಂತಹ ಸಂದರ್ಭದಲ್ಲಿ ಈ ಒಂದು ಹಣ ಏನಿದೆ ಇದು 4 ಬ್ಯಾಗ್ ಗಳಲ್ಲಿ ಗೊತ್ತಾಗಿರುವಂತದ್ದು ಗೊತ್ತಾಗಿರುವಂತದ್ದು ಕೂಡ ಪೊಲೀಸರು ಸ್ಥಳಕ್ಕೆ ಬಂದು ಆ ಹಣವನ್ನ ಪರಿಶೀಲನೆ ಮಾಡುವ ಸಂದರ್ಭದಲ್ಲಿ ಒಂದು ನಾಗರಾಜ್ ಮತ್ತೆ ಮತ್ತೊಬ್ಬ ವ್ಯಕ್ತಿಗೆ ಸೇರಿದು ಅನ್ನೋದು ಗೊತ್ತಾಗಿರುತ್ತೆ. ಆದ್ರೆ ಪೊಲೀಸರ ವಿಚಾರಣೆಯಲ್ಲಿ ಆರೋಪಿಗಳು ಯಾವುದೇ ರೀತಿಯ ಮಾಹಿತಿಯನ್ನು ಬಿಟ್ಟಿಲ್ಲ. ನಾವು ಬ್ಯಾಂಕ್ ಹಣ ಕಟ್ಟಕ್ಕೆ ಕಟ್ಟಂತಿದ್ವಿ ಅಂತ ಹೇಳ್ತಾರೆ. ಆದ್ರೆ ಪೊಲೀಸರು ದಾಖಲೆ ವ್ಯಕ್ತಿಗಳು ಇಲ್ಲದ ಕಾರಣ ಏನು ಹಣವನ್ನ ಜಪ್ತಿಯನ್ನ ಮಾಡಿ GT ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಇದೀಗ ತನಿಖೆಯನ್ನ ಸಹ ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಆರೋಪಿಗಳು ಎಲ್ಲಿ ಮನೆ ಹಣ ಎಲ್ಲಿ ತಂದಿದ್ರು ಏನು ಅಂತ ಬಗ್ಗೆ ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.